ವಿಧಾನಸೌಧದ ಬಳಿ ಬೈಕಿಗೆ ಬೆಂಕಿ ಹಾಕಿ ಹುಚ್ಚಾಟ ಮಾಡಿದ್ದ ಒಬ್ಬ ಯುವಕ. ಆತನ ಹುಚ್ಚಾಟ ಅವಾಂತರ ಮತ್ತೆ ಮುಂದುವರೆದಿದೆ. ತಹಶೀಲ್ದಾರ್ ಜೀಪಿಗೆ ಬೆಂಕಿ ಹಾಕಿದ್ದಾನೆ ಪೃಥ್ವಿ. ಚಳ್ಳಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಆತ ಮೂಲತಃ ಚಳ್ಳಕೆರೆಯವನು. ಬೆಂಗಳೂರಿನ ವಿಧಾನಸೌಧದಲ್ಲಿ ಮುಂದೆ ಬಂದು ಬೈಕಿಗೆ ಬೆಂಕಿ ಹಾಕಿ ಹೈಡ್ರಾಮಾ ಮಾಡಿದ್ದ. ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದ. ಈಗ ಆತನ ಹುಚ್ಚಾಟ ಅವಾಂತರ ಮುಂದುವರೆದಿದೆ. ನೋಡಿ, ತಹಶೀಲ್ದಾರ್ ಕಾರ್ ಮೇಲೆ ನಿಂತಿದ್ದಾನೆ. ಆ ಕಾರ್ಗೆ ಬೆಂಕಿಯನ್ನು ಕೂಡ ಹಾಕಿರುವಂಥದ್ದು. ಈ ವಿಧಾನಸೌಧದ ಮುಂದೆ ಬೈಕಿಗೆ ಬೆಂಕಿ ಹಾಕಿದಾಗಲೇ ಅವನಿಗೆ ಸ್ವಲ್ಪ ಸರಿಯಾಗಿ ಪೆಟ್ಟಿಗಿಟ್ಟು ಕೊಟ್ಟಿದ್ರೆ ಇವತ್ತು ಈ ರೀತಿಯ ಕೆಲಸಕ್ಕೆ ಮುಂದಾಗ್ತಿರ್ಲಿಲ್ಲ. ಈತನ ಹುಚ್ಚು ವರ್ತನೆ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇರುವಂಥದ್ದು. ವಿಧಾನಸೌಧದ ಬಳಿ ಬೈಕಿಗೆ ಬೆಂಕಿ ಹಚ್ಚಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂತಹ ಪೃಥ್ವಿ ಈಗ ತಹಶೀಲ್ದಾರ್ ಜೀಪಿಗೆ ಬೆಂಕಿ ಹಾಕಿ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಈತನ ಹುಚ್ಚಾಟ ಮಿತಿ ಮೀರ್ತಾ ಇರುವಂಥದ್ದು. ಪೊಲೀಸರು ಈತನಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕಿದೆ. ಇಲ್ಲದೇ ಇದ್ರೆ ಈತನ ಹುಚ್ಚಾಟಗಳನ್ನು ನಿಯಂತ್ರಿಸುವುದು ಕಷ್ಟ ಸಾಧ್ಯ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಬೈಕಿಗೆ ಬೆಂಕಿ ಹಚ್ಚಿದ್ದ, ಈಗ ತಹಶೀಲ್ದಾರ್ ವೆಹಿಕಲ್ಗೆ ಬೆಂಕಿ ಹಾಕಿರುವಂತಹದ್ದು. ಯಾರೀ ಪೃಥ್ವಿ? ಏನಾದರೂ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ, ಹೇಗೆ ಅಂತ? ಖಂಡಿತವಾಗೂ ಪ್ರೇಮ್ ಕುಮಾರ್, ಈ ಹಿಂದೆ ಏನು ವಿಧಾನಸೌಧದ ಮುಂದೆ ಬೈಕಿಗೆ ಬೆಂಕಿ ಹಾಕಿ ಒಂದು ಅವಾಂತರ ಸೃಷ್ಟಿಸಿದ್ದಂತ ಪೃಥ್ವಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಗಾಂಧಿನಗರದ ನಿವಾಸಿ. ಈ ಹಿಂದೆ ಕೂಡ ಆತನ ತಾಯಿ ಮಿಸ್ ಆಗಿದ್ದಾರೆ. ಹೀಗಾಗಿ ಒಂದು ದೂರು ದಾಖಲಿಸಬೇಕಂತೇಳಿ ಚಳ್ಳಕೆರೆ ನಗರದ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ಪೊಲೀಸರು ದೂರು ದಾಖಲಿಸಲಿಲ್ಲ ಎಂಬ ಉದ್ದೇಶದಿಂದ ಪೊಲೀಸರ ಮೇಲೆ ಈತ ಒಂದು ಆರೋಪವನ್ನು ಮಾಡಿದ್ದ. ಹೀಗಾಗಿ ಅಲ್ಲಿನ ಏನು ಸ್ಥಳೀಯ AS ಆಗಿರುವಂತಹ ಮುಷ್ಟೂರಪ್ಪ ಅವರನ್ನು ಕೂಡ ಚಿತ್ರದುರ್ಗ ಪೊಲೀಸ್ ಇಲಾಖೆಯಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಅದೇ ರೀತಿ ಆಗಸ್ಟ್ 14ರಂದು ಕೂಡ DRDO ಸೇರಿದಂತೆ ಮೆಟ್ರೋಗೂ ಕೂಡ ಬಾಂಬ್ ಹಾಕುವುದಾಗಿ ಒಂದು ವಿಡಿಯೋ ಕೂಡ ವೈರಲ್ ಮಾಡಿ ಭಾರಿ ಸುದ್ದಿಯಲ್ಲಿದ್ದಂತೆ ಈ ಪೃಥ್ವಿಗೆ ಪೊಲೀಸರು ವಾರ್ನಿಂಗ್ ಮಾಡಿ ಒಂದು ಮುಚ್ಚಳಿಕೆ ಪತ್ರವನ್ನು ಬರೆಸಿಕೊಂಡು ಆತನ ಠಾಣೆಯಿಂದ ಕೈಬಿಟ್ಟಿದ್ರು. ಇಷ್ಟಕ್ಕೆ ಸುಮ್ಮನಾಗದ ಆ ಸ್ವಾಮಿ ಇಂದು ಏನು ಚಳ್ಳಕೆರೆ ನಗರದಲ್ಲಿರುವಂತಹ ಚಳ್ಳಕೆರೆ ತಹಸೀಲ್ದಾರ್ ಅವರ ಜೀಪ್ಗೂ ಕೂಡ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿದ್ದಾನೆ. ಈ ಒಂದು ದೃಶ್ಯ ಒಂದು CCTVಯಲ್ಲೂ ಕೂಡ ಸೆರೆಯಾಗಿದೆ. ಈ ಸಂದರ್ಭದಲ್ಲಿ ಆತ ಜೀಪಿನ ಮೇಲೆ ನಿಂತು ಆತ ಒಂದು ರಾಜಾರೋಷವಾಗಿ ನಿಂತಿರುವಂತಹ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿರುವಂತದ್ದು. ಭಯವೇ ಇಲ್ಲದೆ ಒಂದು ಕಂದಾಯ ಇಲಾಖೆ ಅಧಿಕಾರಿಗಳಲ್ಲಿ ಭಯಭೀತಿಯನ್ನು ಸೃಷ್ಟಿಸಿರುವಂತದ್ದು. ಈ ನೆಲೆಯಲ್ಲಿ ಏನು ಸ್ಥಳದಲ್ಲಿದ್ದಂತಹ ಸಿಬ್ಬಂದಿಗಳು ತಕ್ಷಣ ನೀರನ್ನು ತೆಗೆದುಕೊಂಡೋಗಿ ಆ ಒಂದು ಜೀಪಿಗೆ ಹಾಕುವ ಮುಖಾಂತರ ಬೆಂಕಿಯನ್ನು ನಂದಿಸಿದ್ದಾರೆ. ಇಲ್ಲದ್ರೆ ದೊಡ್ಡ ಅವಘಡವೇ ಸಂಭವಿಸಿತ್ತು. ಯಾಕಂದ್ರೆ ಜನನಿಬಿಡ ಪ್ರದೇಶವಾಗಿರುವಂತಹ ತಾಲೂಕು ಕಚೇರಿ ಆವರಣದಲ್ಲಿ ಸಾವಿರಾರು ಜನ ಓಡಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಜೀಪಿಗೆ ದಿಢೀರ್ ಬೆಂಕಿ ಕಂಡು ಅಲ್ಲಿನ ಸ್ಥಳೀಯರು ಆತಂಕಕ್ಕೀಡಾಗಿದ್ರು. ಹಾಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಯುವಕನನ್ನ ತಕ್ಷಣ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈಗ ಪೊಲೀಸರು ಕೂಡ ಈತರ ವಿರುದ್ಧ ಒಂದು ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ.